ಇದೇನು ಚಿಕ್ಕ ಸೀನು, ಬೇಗ ಮಾಡಿಬಿಡ್ತೀನಿ. ಅಂದಾಗೆ ನನ್ನ ಕಾಸ್ಟ್ಯೂಮ್ ಹೇಗಿದೆ? ನಿನ್ಗೆ ಯಾರಿಗೆ ಕಾಸ್ಟ್ಯೂಮ್ ಹಾಕೊಳಕ್ಕೆ ಹೇಳಿದ್ದು? ಕಾಸ್ಟ್ಯೂಮರ್ ಕೊಟ್ರು ಮೇಡಮ್, ಅದಕ್ಕೆ ಹಾಕೊಂಬಂದೆ. ಯಾರು ಈ ಹುಡುಗಿಗೆ ಕಾಸ್ಟ್ಯೂಮ್ ಕೊಡು ಅಂತ ಹೇಳಿದ್ದು? ಅಸೋಸಿಯೇಟ್ ಡೈರೆಕ್ಟರ್ ಶಿವ. ನಿಮ್ಗೆ ತಲೆ ಬುದ್ಧಿ ಇದೆಯೇನ್ರಿ? ಅಲ್ಲ ರೀ, ಈ ಕಾಸ್ಟ್ಯೂಮ್ ಈ ಹುಡುಗಿ ಕೊಡ್ಬೇಕು ಅಂತ ಯಾವ ಬುದ್ಧಿಯಿಂದ ಅವ್ರು ಹೇಳಿದ್ದು? ನೀವೇ ಹೇಳಿದ್ರಲ್ಲ ಮೇಡಮ್. ಏಯ್, ಮೇಕಪ್ ಅವ್ರನ್ನ ಕರಿಯೋ. ಹೇ, ಈ ಮೇಕಪ್ ಅವರು ಕ್ಯಾರಮಲ್ AC ಹಾಕೊಂಡು ಹಿಮ್ಮತ್ತ ಕುತ್ಕೊಂಡ್ಬಿಡೋದು, ಇಲ್ವಾ ಬೆಚ್ಚಂಗ್ ಮಲ್ಕೊಂಡ್ಬಿಡೋದು. ಇಲ್ಲಿ ಹೊಸ ಕ್ಯಾರೆಕ್ಟರ್, ಇವ್ರಿಗೆ ಮೇಕಪ್ ಸೆಟ್ ಆಗಿದ್ಯಾ ಇಲ್ವಾ, ಡೈರೆಕ್ಟರ್ನ ಕೇಳೋಣ, ಸ್ಪಾಟಲ್ಲಿ ಇರೋಣ, ಇದೆಲ್ಲ ಏನೂ ಇಲ್ಲ ಮೇಡಮ್. ಬನ್ರಿ ಇಲ್ಲಿ. ಅಲ್ಲ ರೀ, ಇದ್ರಲ್ಲಿ ಇವ್ರ ಕ್ಯಾರೆಕ್ಟರ್ ಏನು, ನೀವು ಮಾಡಿರೋ ಮೇಕಪ್ ಏನು? ಬಿಚ್ಚುಕೆ ಕ್ಯಾರೆಕ್ಟರ್ ಕಣೋ, ಮೇಕಪ್ ಡಲ್ ಮಾಡೋ. ಏನ್ ಮೇಡಮ್, ಭಿಕ್ಷುಕಿನಾ? ಹೋಗ, ಡಲ್ ಮಾಡು, ಹೋಗ. ಬ್ಯಾಕ್ ತೊಗೊಂಡ್ಬರ್ತೀನಿ ಮೇಡಮ್. ಅಲ್ಲ ಮೇಡಮ್, ನನಗೆ ಭಿಕ್ಷುಕಿ ಕ್ಯಾರೆಕ್ಟರ್ ಅಂತ ಕೋ ಡೈರೆಕ್ಟರ್ ಹೇಳೇ ಇರ್ಲಿಲ್ಲ. ಆ ಡಬ್ಬ ನನ್ನ ಮಗ ಈ ತರ ಕೆಲಸ ಮಾಡೋದ್ರಿಂದಾನೇ ಅವನ್ನ ಒದ್ದೋಡ್ತಿರೋದು. ನೋಡಮ್ಮ, ಅವ್ನು ಹೇಳಿಲ್ಲ ಅಂತ ನಾನು ಕ್ಯಾರೆಕ್ಟರ್ನೆಲ್ಲ ಚೇಂಜ್ ಮಾಡಕ್ ಆಗಲ್ಲ. ನೀನ್ ಕಾಸ್ಟ್ಯೂಮ್ ಚೇಂಜ್ ಮಾಡ್ಲೇಬೇಕು, ಮೇಕಪ್ ಡಲ್ ಆಗ್ಲೇಬೇಕು ಅಷ್ಟೇ. ಅಲ್ಲ ಮೇಡಮ್. ಏನಮ್ಮ ಫಸ್ಟ್ ಎಲ್ಲ ರಾಂಗ್ ಆಗಿ ಮಾತಾಡ್ತಾ ಇದ್ಯಾ ನೀನು? ರೀ ಮ್ಯಾನೇಜರ್, ಏನು ಹುಡುಗಿ ಈ ಕ್ಯಾರೆಕ್ಟರ್ ಮಾಡುತ್ತಾ ಇಲ್ವಾ? ನೋಡಮ್ಮ, ನಾನು ಹೇಳ್ದಂಗೆ ಕೇಳ್ಕೊಂಡು ಕ್ಯಾರೆಕ್ಟರ್ ಮಾಡಂಗಿದ್ರೆ ಇಲ್ಲಿರು, ಇಲ್ಲಾಂದ್ರೆ ಹೋಗ್ತಾ ಇರ್ಬೋದು. ಡೋಂಟ್ ವರಿ ಮೇಡಮ್, ನೀವ್ ಹೆಂಗ್ ಹೇಳ್ತಾರೋ ಹಂಗೆ ಮಾಡ್ತಾರೆ ಮೇಡಮ್. ಡೈರೆಕ್ಟರ್ ಹೆಂಗ್ ಹೇಳ್ತಾರಂಗೆ ಮಾಡಿ ಮೇಡಮ್. ಓಕೆನಾ ಮೇಡಮ್? ನೋಡು, ಇನ್ನೂ ಡಲ್ ಆಗ್ಬೇಕು, ಕೇಳಿಸ್ಕೊ. ಪ್ರಾಪರ್ ಭಿಕ್ಷುಕಿ ತರ ಇರ್ಬೇಕು. ಕರ್ಕೊಂಡು ಹೋಗ್ಬಿಟ್ಟು ಫುಲ್ ಡಲ್ ಮಾಡಿ ಕರ್ಕೊಂಬ. ಬನ್ನಿ ಮೇಡಮ್. ರೀ ಶಿವ, ಫಸ್ಟ್ ಆ ಕಾಸ್ಟ್ಯೂಮ್ ಚೇಂಜ್ ಮಾಡಿಸ್ರಿ. ನನ್ನ ಪರಪಂಚ ನೀನೇ. ಸಂದೀಪ, ತಗೋ, ಇದು ನಿನ್ ಸ್ನೇಹಿತನ್ ಕೊಡು. ಯಾಕಣ? ನನಗೆ ಯಾರ್ದು ಋಣ ಇಟ್ಕೊಂಡು ಅಭ್ಯಾಸ ಇಲ್ಲ ಕಣ. ಅದು ಅಲ್ಲದೆ ಆಟೋಗಾದ್ರೂ ಕೊಡ್ಲೇಬೇಕಾಗಿತ್ತಲ್ವಾ? ಆಟೋಗಾದ್ರೆ 100 ರೂಪಾಯಿ. ನಮ್ಮ ಹತ್ರ ಬೇರೆ ಚೇಂಜ್ ಬೇರೆ ಇಲ್ಲ ಅಣ್ಣ. ಇರ್ಲಿ, ಪರವಾಗಿಲ್ಲ, ಇಟ್ಕೊಳ್ಳೋಕೆ ಹೇಳು. ಮಗ ತಗೊಳು. ಬೇಡ, ನೀನೇ ಇಟ್ಕೊಳ್ಳ. ನಿಮ್ಮ ಅಪ್ಪ ನಿಂಗೆ ಪ್ರೀತಿಯಿಂದ ಕೊಟ್ಟಿದ್ದಾರೋ, ಇಟ್ಕೋ. ಸಂದೀಪ, ಯಾವುದೇ ಕಾರಣಕ್ಕೂ ಈ ದುಡ್ಡನ್ನ ಕುಡಿಯಕ್ಕೆ ಬಳಸಲ್ಲ ಕಣ. ಫ್ರೇಮ್ ಮಾಡಿ ಇಟ್ಕೋತೀನಿ. ಸರಿ, ಬಾ ಹೋಗೋದ. ಏನು ಇವತ್ತು ನಿಮ್ಮ ಅಪ್ಪನ ಇಷ್ಟೊಂದು ಪ್ರೀತಿಯಿಂದ ನೋಡ್ತಿದ್ಯಾ? ನಮ್ಮ ಸಾಹೇಬರಿಗೆ ನನ್ನ ಮೇಲೆ ನಿಜವಾಗ್ಲೂ ಪ್ರೀತಿ ಇದ್ರೆ ಒಂದೇ ಒಂದ್ಸಲ ಆದ್ರೂ ತಿರುಗಿ ನೋಡ್ತಾರೆ ಕಣ. ಸಂದೀಪ, ಹುಷಾರಾಗೋಗಿ. ಸರಿ ಅಣ್ಣ. ನೋಡಿದ ಸಂದೀಪ, ನಮ್ಮ ಸಾಹೇಬರಿಗೆ ನನ್ನ ಮೇಲೆ ಬೆಟ್ಟದಷ್ಟು ಪ್ರೀತಿ ಇದ್ರು ಅದನ್ನ ಯಾವತ್ತೂ ತೋರಿಸ್ಕೊಳ್ದೆ ಮನಸ್ಸಲ್ಲೇ ಕೊರಗ್ತಾ ಇರ್ತಾರೆ. ಸುಮ್ಮನೆ ಬಾಯಿ ಮಾತಿಗೆ ಮುಂದೆ ಬೈಯೋದು. ಐ ಲವ್ ಯು ಅಪ್ಪ. ಹೋಗಿ ಹಸ್ಬೆಂಡು ನಿಮ್ಮನ್ ಬಿಟ್ಟು ಈ ಪಾಲಿಸಿ ಎಲ್ಲಾದ್ರೂ ಹೋಗ್ತಾಳ? ನನ್ನ ಪಾಲಿಗೆ ನೀವೇ ಶಿವ, ಇದೇ ಕೈಲಾಸ. ನಾನು ಈ ರೂಮ್ ಬಿಟ್ಟು ಎಲ್ಗೂ ಹೋಗ್ತಿಲ್ಲ. ಎಲ್ಲರ ಮುಂದೆ ನಿಮ್ಮನ್ನು ನೀವು ಸಮರ್ಥಿಸ್ಕೊಂಡು ಈ ಮನೇಲಿ ಅಧಿಕಾರ ಚಲಾಯಿಸ್ಬೋದು ಅಂತ ಅಂದ್ಕೊಂಡಿದ್ರೆ ಅದು ನಿಮ್ಮ ಭ್ರಮೆ. ನಿಮಗೆ ಈ ಮನೇಲಿ ಉಳ್ಕೊಳ್ಳೋದಕ್ಕೆ ಜಾಗ ಸಿಕ್ಕಿರ್ಬೋದು,
ಆದರೆ ನನ್ನ ಮನಸ್ಸೊಳಗೆ ಜಾಗ ಸಿಗಲ್ಲ. ಪರವಾಗಿಲ್ಲ ಹಸ್ಬೆಂಡು, ವಸ್ತುನೇ ಆಗ್ಲಿ ಪ್ರೀತಿನೇ ಆಗ್ಲಿ ಬಲವಂತಾಗಿ ಪಡ್ಕೊಳಕ್ಕಾಗಲ್ಲ. ಇವತ್ತಲ್ಲ ನಾಳೆ ನಾನೇನು ನನ್ನ ಪ್ರೀತಿ ಏನು ಅಂತ ನಿಮ್ಗೆ ಅರ್ಥ ಆಗತ್ತೆ. ಅವಾಗ ನೀವು ಗ್ಯಾರಂಟಿ ನನ್ನನ್ನು ಒಪ್ತೀರಾ, ಆ ನಂಬಿಕೆ ನನ್ಗಿದೆ. ಅದು ನಿಮ್ಮ ಭ್ರಮೆ. ಯಾವ ಆ್ಯಂಗಲಿಂದನೂ ನಾವಿಬ್ರು ಸೂಟ್ ಆಗಲ್ಲ. ಅಂದ ಚಂದ ಇದ್ರೆ ಮಾತ್ರ ಪ್ರೀತಿ ಆಗಲ್ಲ. ಜೀವನ ಮಾಡೋದಕ್ಕೆ ನಂಬಿಕೆ ಹೊಂದಾಣಿಕೆ ಎಲ್ಲ ಬೇಕಾಗತ್ತೆ. ಸೌಂದರ್ಯ ಅನ್ನೋದು ಯೌವನದಲ್ಲಿ ಇರುತ್ತೆ, ಆದ್ರೆ ವಯಸ್ಸಾಗ್ತಾ ಅದು ಮುಪ್ಪಾಗತ್ತೆ. ಕೊನೆವರೆಗೂ ಉಳಿಯೋದೇನ್ ಹೇಳಿ? ಒಳ್ಳೆ ಗುಣ. ಈ ಸತ್ಯ ಅರ್ಥ ಮಾಡ್ಕೊಳ್ದೆ ನೀವ್ ಯಾಕೆ ನಿಮ್ ಅದ್ಕೆ ತರ ಆಡ್ತೀರಾ? ಹಾಗ್ ನೋಡಿದ್ರೆ ಹಸ್ಬೆಂಡು ನೀವ್ ತುಂಬಾ ಒಳ್ಳೆಯವರು, ಆದ್ರೆ ನಿಮ್ ಅದ್ಕೆ ಮಾತು ಕೇಳ್ತಾ ನೀವ್ ತಪ್ಪು ಮಾಡ್ತಿದ್ದೀರಾ. ಮೊದ್ಲು ನೀವು ಬೇರೆಯವ್ರನ್ನ ಅವಲಂಬಿಸೋದ್ ಬಿಟ್ಟು ಸ್ವತಂತ್ರವಾಗಿ ಬದುಕದ್ ಕಲೀರಿ. ಯಾವ್ದು ಸರಿ ಯಾವ್ದು ತಪ್ಪು ಅಂತ ನೀವೇ ನಿರ್ಧಾರ ತಗೊಳ್ಳೋದ್ ಕಲೀರಿ. ಅವಾಗ ಈ ಪ್ರಪಂಚ ಏನು ಅಂತ ನಿಮ್ಗೆ ಗೊತ್ತಾಗತ್ತೆ. ನಿಮ್ಮ ಬಿಟ್ಟಿ ಅಡ್ವೈಸ್ ನನಗೆ ಬೇಕಾಗಿಲ್ಲ. ಇಷ್ಟು ವರ್ಷದಲ್ಲಿ ಯಾರೇನು ಅಂತ ಅರ್ಥ ಮಾಡ್ಕೊಂಡಿದ್ದೀನಿ. ಸರಿ ತಪ್ಪುಗಳ ಬಗ್ಗೆ ನಿರ್ಧಾರ ತಗೊಂಡಿದ್ದೀನಿ. ಅಲ್ಲ, ನಮ್ಮ ಅತ್ತಿಗೆ ಮಾತು ಕೇಳಬೇಡಿ ಅಂತಿರಲ್ಲ, ನೀವು ನಿಮ್ಮ ತಾಯಿ ಮಾತು ಕೇಳಲ್ವಾ? ಹೇಳ್ತೀನಿ. ಅವ್ರ ಮಾತನ್ನು ಮೀರ್ತೀರಾ? ಖಂಡಿತ ಮೀರಲ್ಲ. ನಮ್ಮ ಅತ್ತಿಗೆನೂ ನನಗೆ ತಾಯಿನೇ. ಅವ್ರ ಮಾತು ನಾನು ಯಾವತ್ತೂ ಮೀರಲ್ಲ. ಚಿಕ್ಕ ವಯಸ್ಸಿಂದ ಅವ್ರು ಹೇಳ್ದಂಗೆ ಕೇಳ್ಕೊಂಡು ಬಂದಿದ್ದೀನಿ. ಅವ್ರು ಹಾಕಿದ ದಾರಿಲೇ ನಡ್ಕೊಂಡು ಬಂದಿದ್ದೀನಿ. ಅಂಥದ್ರಲ್ಲಿ ಅವ್ರ ಮಾತನ್ನ ಕೇಳ್ಬೇಡ ಅಂತ ಹೇಗೆ ಹೇಳ್ತೀರಾ ನೀವು? ಅವ್ರು ಸರಿಯಾದ ದಾರಿಯಲ್ಲಿ ನಡೆಸಿದ್ರೆ ನಾನೇ ನಿಮ್ಗೆ ಹೋಗಿ ಅಂತ ಹೇಳ್ತೀನಿ. ಆದ್ರೆ ಕೆಲವು ವಿಚಾರದಲ್ಲಿ ಅವ್ರು ಯೋಚನೆ ಮಾಡೋ ದಾಟಿ, ನಡ್ಕೊಳ್ಳೋ ರೀತಿ, ಆಡೋ ಮಾತು ಯಾವುದು ಸರಿ ಇರಲ್ಲ. ಇದನ್ನ ಅವ್ರಿಗೆ ಹೇಳಿದ್ರೆ ಅದನ್ನ ಕೇಳೋ ಮನಸ್ಥಿತಿ ಅವ್ರಿಗಿಲ್ಲ. ನೀವಾದ್ರೂ ನನ್ನ ಮಾತು ಅರ್ಥ ಮಾಡ್ಕೋತೀರಾ ಅಂತ ಹೇಳ್ದೆ ಅಷ್ಟೆ. ನನ್ನ ಮಾತು ಕೇಳಿದ್ರೆ ಸಂತೋಷ, ಕೇಳಲಿಲ್ಲ ಅಂದ್ರೆ ನಿಮ್ಗೆ ನಷ್ಟ. ಒಟ್ನಲ್ಲಿ ಆ ದೇವ್ರು ನಿಮ್ಗೆ ಆದಷ್ಟು ಬೇಗ ಒಳ್ಳೆ ಬುದ್ಧಿ ಕೊಡ್ಲಿ ಅಂತ ಬೇಡ್ಕೋತೀನಿ. ಇರಿಟೇಟ್ ಮಾಡಬೇಡಿ ಪ್ಲೀಸ್, ಹೋಗಿ. ಈ ಮನೆ ತುಂಬ ವಿಶಾಲವಾಗಿದೆ, ಮಲ್ಗಕ್ಕೆ ತುಂಬ ಜಾಗಗಳಿದೆ. ಎಲ್ಲ ಬಿಟ್ಟು ನನ್ನ ರೂಮ್ಗೆ ಯಾಕೆ ಬರ್ತೀರಾ? ಇದು ಒಳ್ಳೆ ಕತೆ ಆಯ್ತಲ್ವಾ ನಿಮ್ದು. ಗಂಡ ಇರೋ ಕಡೆ ತಾನೆ ಹೆಂಡತಿನೂ ಇರ್ಬೇಕು.